ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ರಾಜು ಸರ್ ನೀವು ಕೇಳಿಸ್ಕೊಳ್ಳಿಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಕರೆಕ್ಟ್ ಸರ್, ಅಲ್ಲ ಕರೆಕ್ಟ್ ಆಗಿ ಹೇಳಿದೀನಿ. ನೀವು ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಸಮಸ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಜನತಾ ದರ್ಶನದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು. ಭಾಗ್ಯ ಸಿಕ್ಕಿದ್ರೆ ಭೇಟಿ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಜನತಾ ದರ್ಶನದಲ್ಲಿ ನಿಂತ್ಕೊಳ್ಳಿ. ನಿಮ್ಗೆ ಅದೃಷ್ಟ ಇದ್ರೆ ನಿಮ್ ಟೋಕನ್ ಬರುತ್ತೆ. ನೀವೇ ಕೊಟ್ಟಿದ್ದ ಸಜೆಷನ್ ಸರ್, ನೀವೇ ಕೊಟ್ಟಿದ್ದ ಸಜೆಷನ್. ಜನಸಾಮಾನ್ಯರಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಸಿಗೋಲ್ಲ. ಹಾವೇರಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ತಿಪ್ಪಣ್ಣ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ತಿಪ್ಪಣ್ಣ ಸರ್, ಹೇಳಿ. ಸ್ವಲ್ಪ ಅವ್ರನ್ನ ಸ್ವಲ್ಪ ಇವ್ರ ಮಾಧ್ಯಮದ ಕುತ್ಕೊಂಡು ಅವ್ರನ್ನ ಸ್ವಲ್ಪ ಸೈಲೆಂಟ್ ಇರನ್ರಿ. ನಿಮ್ದು ಯಾವ್ದು ವಾಯ್ಸ್ ಹೋಗ್ತಾ ಇಲ್ಲ. ತಿಪ್ಪಣ್ಣ ಸರ್ ಮಾತನಾಡಿ ಇವಾಗ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಾವು ಬಿಜೆಪಿ ಅವ್ರನ್ನ ಕೇಳ್ತೇವೆ ಮೇಡಮ್ ಅವರೇ. ನಾವು ಬಿಜೆಪಿ ಅವ್ರನ್ನ ಕೇಳ್ತೇವೆ. KCM ಅಭಿಯಾನ ಕಾಂಗ್ರೆಸ್ನವ್ರು ಮಾಡಿದಾರಲ್ಲ, ಇಡೀ ಕರ್ನಾಟಕನ ಗಡ ನಡಬೇಕು ಆ ತರ KCM ಅಭಿಯಾನ ಮಾಡಿದ್ರ ಅವ್ರು. ಕಾಂಗ್ರೆಸ್ನಿಂದ ಇವ್ರಿಗೆ ಯಾವ ಸಿಗ್ಲೇ ಇಲ್ಲ ಮೇಡಮ್ ಅವ್ರನ್ನ ನಡಗಿಸಂತ ಪ್ರತಿಭಟನೆ ಮಾಡ್ಲಿಕ್ಕೆ. ವ್ಯಾಲಿಡ್ ಸರ್, ಥ್ಯಾಂಕ್ ಯು. ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಡ್ಕೊಂಡು ಆಮೇಲೆ KPSC ನಲ್ಲಿ ನಡೀತಿರ್ತಕ್ಕಂಥ ಹಗರಣದಿಂದ ಹಿಡ್ಕೊಂಡು ಆಮೇಲೆ ಈ ಲಿಕ್ಕರ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ವಕಫ್ ಹಗರಣದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಸಹ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ. ಇದು ಸರ್ಕಾರ, ಚರ್ಮ ಸರ್ಕಾರ. ಇದಕ್ಕೆ ಕೇಳಿಸೋದು ಇಲ್ಲ, ಕಿವಿನು. ಈಗ ನೋಡಿ ಮಾತಾಡ್ಬೇಕಾದ್ರೆ ಪಾಪ ವಿದ್ಯಾರ್ಥಿಗಳು, ನನ್ನ ಬಿಡಿಪ ಒಳ್ಳೆ ವಿದ್ಯಾರ್ಥಿಗಳು ಮಾತಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ನೋಡಿ ಈ ರೀತಿ ಮಾಡ್ತಾರೆ. ಈ ರೀತಿ ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಸುಳ್ಳಿನ ಮನೆ ದೇವರಂತ ಸಂಪರ್ಕದಲ್ಲಿದ್ದಾರೆ. ಸಿದ್ದಪ್ಪ ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ. ಸ್ವಲ್ಪ ಸುಮ್ಮರು ಅಂತ ಹೇಳ್ರಿ ಮೇಡಮ್, ಅವ್ರು ನಿಮ್ ಕೂಡ ಮಾತಾಡ್ಬೇಕು. ಸಿದ್ದಪ್ಪ ಸರ್ ನಿಮ್ಗೇನು ಹೇಳ್ತಿದ್ದಾರೆ? ರಘು ದೊಡ್ಡೇರಿ ಸರ್ ನಿಮ್ಗೇನು ಹೇಳ್ತಿದ್ದಾರೆ? ಸಿದ್ದಪ್ಪ ಸರ್, ರಘು ಸರ್ ಕಾಮ್ ಡೌನ್. ನಿಮ್ಮನ್ನ ಮಾತಾಡ್ತಿದ್ದಾರೆ ಸರ್ ಜನ. ರಘು ಸರ್ ವೀಕ್ಷಕರು ನಿಮ್ಮನ್ನ ಮಾತಾಡ್ತಿದ್ದಾರೆ. ಕಾಂತಕುಮಾರ್ ಸರ್ ಇರಿ, ಯಾರ್ದು ವಾಯ್ಸ್ ಕೇಳಿಸಲ್ಲ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಯಾರ್ದು ವಾಯ್ಸ್ ಕೇಳಿಸಲ್ಲ. ಕಾಂತಕುಮಾರ್ ಸರ್ ಕಾಮ್ ಡೌನ್. ಹಲೋ, ಸಿದ್ದಪ್ಪ ಅಂತ ಹೇಳಿ ಹರಿಹರದಿಂದ ಕರೆ ಮಾಡಿದ್ದಾರೆ. ಅವ್ರ ಧ್ವನಿಯನ್ನು ನಾವು ಕೇಳಿಸ್ಕೊಳ್ಳೋಣ. ಸಿದ್ದಪ್ಪ ಸರ್ ಕ್ಷಮೆ ಇರಲಿ, ಈಗ ಮಾತಾಡಿದ್ವಿ. ಹಲೋ, ನಮಸ್ತೆ ಮೇಡಮ್. ನಾವು ನಿಮಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸ್ಮಿತಾ ಮೇಡಮ್ ಅವರೇ. ಹೇಳಿ ಸರ್. ಯಾಕೆ ಅಂದ್ರೆ ಈಗ ಅವಷ್ಟು ಮಾತಾಡೋದು ಎಷ್ಟು ತಿಳಿಯಲ್ಲ ಇಟ್ಕೊಂಡು ನೀವೆಲ್ಲ ಅವ್ರ ರೀತಿ ಎಷ್ಟು ಮಾತಾಡ್ತಾರಲ್ಲ, ನಾವು ನಿಮ್ ಬಗ್ಗೆ ಬಹಳ ಇದು ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನಕ್ಕೆ ನಮ್ಮ ಚಾನೆಲ್ ನೋಡ್ತಾ ಇರಿ. ಅಲ್ರಿ ಮೇಡಮ್ ಅವರೇ, ಅಲ್ರಿ. ಹಲೋ, ಹೇಳಿ ಸರ್. ಏನಲ್ರಿ ಈಗ ರಘು ದೊಡ್ಡೇರಿ ಅವ್ರನ್ನು, ಆಮೇಲೆ ನಟರಾಜ್ ಗೌಡ್ರನ್ನು, ಆಮೇಲೆ ಈ ಇದು ನಾಗರಾಜ್ ಯಾದವ್ ಅವ್ರನ್ನು, ಇವ್ರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನಾಗ ಬೇರೆಯವ್ರನ್ನ ಕರ್ಕೊಂಡ್ರಿ ಡಿಬೇಟ್ಗೆ. ನಮ್ಗೆ ನೋಡಿ, ವೈಯಕ್ತಿಕವಾಗಿ ಹೋಗ್ಬೇಡಿ. ಪಕ್ಷದಿಂದ ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ನಿಮಗೆ ವಿಷಯದ ಬಗ್ಗೆ ಏನಾದ್ರೂ ಅನುಮಾನ ಇದ್ರೆ ಅದನ್ನ ಕೇಳಿ. ಎಲ್ಲಾ ವೀಕ್ಷಕರು ನಾನು ಇದನ್ನೇ ಮನವಿ ಮಾಡ್ಕೊಳ್ತಿರೋದು. ಅವರು ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ವೈಯಕ್ತಿಕವಾಗಿ ರಘು ದೊಡ್ಡೇರಿ ಅವರು ಹೆಂಗೆ ನಮ್ಗೆ ನಿಮ್ಗೆ ಬೇಡದೇ ಇರೋ ವಿಚಾರ ಅದು. ಎನಿವೆ ಕಮಿಂಗ್ ಬ್ಯಾಕ್, ರಾಜೀವ್ ಅವರೇ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ರಘು ದೊಡ್ಡೇರಿ ಅವರು ಇಲ್ಲ ರಾಜು ಸರ್ ನೀವು ಕೇಳಿಸ್ಕೊಳ್ಳಿಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಕರೆಕ್ಟ್ ಸರ್, ಅಲ್ಲ ಕರೆಕ್ಟ್ ಆಗಿ ಹೇಳಿದೀನಿ. ನೀವು ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಸಮಸ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಜನತಾ ದರ್ಶನದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು. ಭಾಗ್ಯ ಸಿಕ್ಕಿದ್ರೆ ಭೇಟಿ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಜನತಾ ದರ್ಶನದಲ್ಲಿ ನಿಂತ್ಕೊಳ್ಳಿ. ನಿಮ್ಗೆ ಅದೃಷ್ಟ ಇದ್ರೆ ನಿಮ್ ಟೋಕನ್ ಬರುತ್ತೆ. ನೀವೇ ಕೊಟ್ಟಿದ್ದ ಸಜೆಷನ್ ಸರ್, ನೀವೇ ಕೊಟ್ಟಿದ್ದ ಸಜೆಷನ್. ಜನಸಾಮಾನ್ಯರಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಸಿಗೋಲ್ಲ. ಹಾವೇರಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ತಿಪ್ಪಣ್ಣ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ತಿಪ್ಪಣ್ಣ ಸರ್, ಹೇಳಿ. ಸ್ವಲ್ಪ ಅವ್ರನ್ನ ಸ್ವಲ್ಪ ಇವ್ರ ಮಾಧ್ಯಮದ ಕುತ್ಕೊಂಡು ಅವ್ರನ್ನ ಸ್ವಲ್ಪ ಸೈಲೆಂಟ್ ಇರನ್ರಿ. ನಿಮ್ದು ಯಾವ್ದು ವಾಯ್ಸ್ ಹೋಗ್ತಾ ಇಲ್ಲ. ತಿಪ್ಪಣ್ಣ ಸರ್ ಮಾತನಾಡಿ ಇವಾಗ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಾವು ಬಿಜೆಪಿ ಅವ್ರನ್ನ ಕೇಳ್ತೇವೆ
ಮೇಡಮ್ ಅವರೇ ನಾವು ಬಿಜೆಪಿ ಅವರನ್ನು ಕೇಳ್ತೇವೆ. KCM ಅಭಿಯಾನ ಕಾಂಗ್ರೆಸ್ನವ್ರು ಮಾಡಿದಾರಲ್ಲ, ಇಡೀ ಕರ್ನಾಟಕನ ಗಡಗಡ ನಡಬೇಕು ಆ ತರ KCM ಅಭಿಯಾನ ಮಾಡಿದಾರ ಅವರು. ಕಾಂಗ್ರೆಸ್ನಿಂದ ಇವ್ರಿಗೆ ಯಾವ ಸಿಗ್ಲೇ ಇಲ್ಲ ಮೇಡಮ್ ಅವ್ರನ್ನ ನಡಗಿಸಂತ ಪ್ರತಿಭಟನೆ ಮಾಡ್ಲಿಕ್ಕೆ. ವ್ಯಾಲಿಡ್ ಸರ್, ಥ್ಯಾಂಕ್ ಯು. ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಡ್ಕೊಂಡು ಆಮೇಲೆ KPSC ನಲ್ಲಿ ನಡೀತಿರ್ತಕ್ಕಂಥ ಹಗರಣದಿಂದ ಹಿಡ್ಕೊಂಡು ಆಮೇಲೆ ಈ ಲಿಕ್ಕರ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ವಕಫ್ ಹಗರಣದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಸಹ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ. ಇದು MA ಸರ್ಕಾರ, MA ಚರ್ಮ ಸರ್ಕಾರ. ಇದಕ್ಕೆ ಕೇಳಿಸೋದು ಇಲ್ಲ, ಕಿವಿನು. ಈಗ ನೋಡಿ, ಮಾತಾಡ್ಬೇಕಾದ್ರೆ ಪಾಪ ವಿದ್ಯಾರ್ಥಿಗಳು, ನನ್ನ ಬಿಡಿಪ್ಪ, ಒಳ್ಳೆ ವಿದ್ಯಾರ್ಥಿಗಳು ಮಾತಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ನೋಡಿ ಈ ರೀತಿ ಮಾಡ್ತಾರೆ. ಈ ರೀತಿ ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಸುಳ್ಳಿನ ಮನೆ ದೇವರಂತ ಸಂಪರ್ಕದಲ್ಲಿದ್ದಾರೆ. ಸಿದ್ದಪ್ಪ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ. ಅವ್ರ ಸ್ವಲ್ಪ ಸುಮ್ಮರು ಅಂತ ಹೇಳ್ರಿ ಮೇಡಮ್, ಅವ್ರು ನಿಮ್ ಕೂಡ ಮಾತಾಡ್ಬೇಕು. ಸಿದ್ದಪ್ಪ ಸರ್ ನಿಮ್ಗೇನೋ ಹೇಳ್ತಿದ್ದಾರೆ. ರಘು ದೊಡ್ಡೇರಿ ಸರ್ ನಿಮ್ಗೇನೋ ಹೇಳ್ತಿದ್ದಾರೆ. ಸಿದ್ದಪ್ಪ ಸರ್, ರಘು ಸರ್ ಕಾಮ್ ಡೌನ್. ನಿಮ್ಮನ್ನ ಮಾತಾಡ್ತಿದ್ದಾರೆ ಸರ್ ಜನ. ರಘು ಸರ್ ವೀಕ್ಷಕರು ನಿಮ್ಮನ್ನ ಮಾತಾಡ್ತಿದ್ದಾರೆ. ಕಾಂತಕುಮಾರ್ ಸರ್ ಇರಿ, ಯಾರ್ದು ವಾಯ್ಸ್ ಕೇಳಿಸಲ್ಲ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಯಾರ್ದು ವಾಯ್ಸ್ ಕೇಳಿಸಲ್ಲ. ಕಾಂತಕುಮಾರ್ ಸರ್ ಕಾಮ್ ಡೌನ್. ಹಲೋ, ಸಿದ್ದಪ್ಪ ಅಂತ ಹೇಳಿ ಹರಿಹರದಿಂದ ಕರೆ ಮಾಡಿದ್ದಾರೆ. ಅವ್ರ ಧ್ವನಿಯನ್ನು ನಾವು ಕೇಳಿಸ್ಕೊಳ್ಳೋಣ. ಸಿದ್ದಪ್ಪ ಸರ್ ಕ್ಷಮೆ ಇರಲಿ, ಈಗ ಮಾತಾಡಿದ್ವಿ. ಹಲೋ, ನಮಸ್ತೆ ಮೇಡಮ್. ನಾವು ನಿಮಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸ್ಮಿತಾ ಮೇಡಮ್ ಅವ್ರೆ. ಹೇಳಿ ಸರ್. ಯಾಕೆ ಅಂದ್ರೆ ಈಗ ಅವಷ್ಟು ಮಾತಾಡೋದು ಎಷ್ಟು ತಿಳಿಯಲ್ಲ ಇಟ್ಕೊಂಡು ನೀವೆಲ್ಲ ಅವ್ರ ಜೊತೆಗೆ ಎಷ್ಟು ಮಾತಾಡ್ತಾರಲ್ಲ, ನಾವು ನಿಮ್ ಬಗ್ಗೆ ಬಹಳ ಇದು ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನಕ್ಕೆ ನಮ್ಮ ಚಾನೆಲ್ ನೋಡ್ತಾ ಇರಿ. ಅಲ್ರಿ ಮೇಡಮ್ ಅವರೇ, ಅಲ್ರಿ ಹಲೋ ಹೇಳಿ ಸರ್. ಏನಲ್ರಿ ಈಗ ರಘು ತೊಟ್ಟೇರಿ ಅವ್ರನ್ನು, ಆಮೇಲೆ ನಟರಾಜ್ ಗೌಡ್ರನ್ನು, ಆಮೇಲೆ ಈ ನಾಗರಾಜ್ ಯಾದವ್ ಅವ್ರನ್ನ ಇವ್ರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನ ಬೇರೆ ಕರ್ಕೊಂಡ್ರಿ ಡಿಬೇಟ್ಗೆ. ನಮ್ಗೆ ನೋಡಿ, ವೈಯಕ್ತಿಕವಾಗಿ ಹೋಗ್ಬೇಡಿ. ಪಕ್ಷದಿಂದ ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ನಿಮಗೆ ವಿಷಯದ ಬಗ್ಗೆ ಏನಾದ್ರೂ ಅನುಮಾನ ಇದ್ರೆ ಅದನ್ನ ಹೇಳಿ. ಎಲ್ಲಾ ವೀಕ್ಷಕರು ನಾನು ಇದನ್ನೇ ಮನವಿ ಮಾಡ್ಕೊಳ್ತಿರೋದು. ಅವರು ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ವೈಯಕ್ತಿಕವಾಗಿ ರಘು ದೊಡ್ಡೇರಿ ಅವರು ಹೆಂಗೆ ನಮ್ಗೆ ನಿಮ್ಗೆ ಬೇಡದೇ ಇರೋ ವಿಚಾರ ಅದು. ಎನಿವೆ, ಕಮಿಂಗ್ ಬ್ಯಾಕ್, ರಾಜೀವ್ ಅವರೇ,